ಲೂಟಿಕೋರ ಶಿವಲಿಂಗೇಗೌಡರಿಗೆ, ಕಲ್ಲಿಕಲ್ಲು ಮಾರಾಟಗಾರ ಶಿವಲಿಂಗೇಗೌಡರಿಗೆ, ಮಾರಾಟಗಾರ ಶಿವಲಿಂಗೇಗೌಡರಿಗೆ. ಬಸ್ ನಿಲ್ದಾಣ ನವೀಕರಣ ಮಾಡ್ತೀವಿ ಅಂತೇಳಿ ಆ ಹಳೆ ಬಸ್ ಸ್ಟ್ಯಾಂಡನ್ನು ಸುಮಾರು 6 ತಿಂಗಳ ಹಿಂದೆಯಿಂದ ಸುದ್ದಿ, 4 ತಿಂಗಳ ಹಿಂದೆ ಮುಚ್ಚಿದ್ರು. ಮುಚ್ತಾರೆ ಅಂತೇಳಿ ಕಾಂಟ್ರಾಕ್ಟರ್ ಬಂದು ಅಲ್ಲೆಲ್ಲ ನೋಡಿ ಮಾಡಿ ಈ ಜಾಗನ ಕ್ಲೀನ್ ಮಾಡಿ 4 ತಿಂಗಳ ಹಿಂದೆ ಈ ಜಾಗ ಕ್ಲೀನ್ ಮಾಡಿ. ಒಂದು ಇವತ್ತು ತಂತ್ರಜ್ಞಾನ ಎಷ್ಟು ಬೆಳೆದಿದೆ. ಇವತ್ತು JCB ಇರ್ಬೋದು, ಅಸ್ಯಾಕ್ ಮಷಿನ್ ಇರ್ಬೋದು, ಬುಲ್ಡೋಸರ್ಗಳಿರ್ಬೋದು, ಬೇಕಾದಷ್ಟು ಯಂತ್ರೋಪಕರಣಗಳಿವೆ. ಇದೆಲ್ಲ ಇದ್ರೂ ಕೂಡ ಇವತ್ತು ಅರಸೀಕೆರೆ ಜನತೆ ಜೊತೆಗೆ ರಾಜ್ಯದ ಜನತೆ ಈ ಎಂಸ್ಯಾಂಡ್ ಧೂಳನ್ನು ಕುಡ್ಕೊಂಡೋಗಿ ಆರೋಗ್ಯ ಹಾಳು ಮಾಡ್ಕೊಂಡು ಅವ್ರಿಗೆ ಅಸ್ತಮಾ ಇದ್ದವನಂತೂ ಸೀದಾ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅರಸೀಕೆರೆಯಿಂದ. ಅಂಥ ದುಸ್ಥಿತಿಗೆ ತಂದಿಟ್ಟಿರ್ತಕ್ಕಂಥ ಸನ್ಮಾನ್ಯ ಇಲ್ಲಿನ ಸುಳ್ಳು ಹೇಳಿ ಅಭಿವೃದ್ಧಿ ಮಾಡಿದ್ರಿ ಅಂತ ಹೇಳ್ಕೊಳ್ಳುವಂಥ ಶಾಸಕ ಶಿವಲಿಂಗೇಗೌಡರೇ, ನಿಮಗೇನಾದ್ರು ಕಿಂಚಿತ್ತು ಮನುಷ್ಯತ್ವ ಇದ್ದರೆ, ಮಾನವೀಯತೆ ಇದ್ದರೆ, ಎಲ್ಲ ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತ ಎಲ್ಲ ಹೆಚ್ಚು ಕಡಿಮೆ ಕಾಲೇಜ್ ಹೋಗುವಂಥವ್ರು, ಶಾಲಾ ಕಾಲೇಜ್ಗಳಿಗೆ ಹೋಗೋರು, ಕೆಲಸಗಳಿಗೆ ಹೋಗುವಂಥವ್ರು, ಗಾರ್ಮೆಂಟ್ಸ್ಗೆ ಹೋಗುವಂಥವ್ರು, ಇವರೆಲ್ಲರೂ ಕೂಡ ಇಲ್ಲಿ ಬಂದು ಈ ಅವ್ಯವಸ್ಥೆ ನಡುವೆ ಒಂದು ಬಸ್ ನಿಲ್ದಾಣದ ಸರಿಯಾದ ನೆರಳಿನ ವ್ಯವಸ್ಥೆ ಇದೆ. ನಿಮಗೇನಾದರೂ ಸ್ವಲ್ಪ ಮಾನ ಮರ್ಯಾದೆ ಇದೆ, ತಕ್ಷಣ ಬಂದು ಇಲ್ಲಿ ನೆರಳಿನ ಸೌಕರ್ಯ ಜೊತೆಗೆ ಶೌಚಾಲಯದ ವ್ಯವಸ್ಥೆನ ಸರಿಯಾಗಿ ನೀವು ಮಾಡಬೇಕಂದ್ರೆ ಬಹುಶಃ ನೀವೇನು ಬೆಂಗಳೂರಲ್ಲಿ ಬಂಗ್ಲೆ ಕಟ್ಕೊಳ್ತಾ ಇದ್ದೀರಿ, ವಿಶ್ರಾಂತ ಜೀವನ ನಡೆಸಬೇಕು ಅಂತೇಳಿ ದೊಡ್ಡ ಬಂಗ್ಲೆ ಕಟ್ಕೊಳ್ತೀರಿ, 6 ಅಂತಸ್ತಿನ ಮನೆ ಕಟ್ಕೊಳ್ಳಿ, ನಮಗೆ ಸಂತೋಷ, ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಬರಲ್ಲ. ಕನಿಷ್ಠ ತಕ್ಷಣ ಅಧಿಕಾರಿಗಳನ್ನ ಇಲ್ಲಿ ಕಳಿಸಿ ಬರುವಂಥ ಪ್ರಯಾಣಿಕರಿಗೆ ಮೂಲಭೂತ ಸೌಕರ್ಯ, ನಾವು ಕೇಳ್ತಿರೋದು ಕುಡಿಯೋ ನೀರು, ಒಂದೊಳ್ಳೆ ಶೌಚಾಲಯ, ಬಂದಂಥವ್ರಿಗೆ ಒಂದು ಸ್ವಲ್ಪ ನೆರಳು, ಬಸ್ಸಿಗೆ ಕಾಯುವಂಥವ್ರು, ಒಂದು ವಿದ್ಯುತ್ ವ್ಯವಸ್ಥೆ, ಜೊತೆಗೆ ಇಲ್ಲಿ ಕಳ್ಳಕ್ಕಾದ್ರೆ ಭಯ ಇದೆ. ಯಾರ್ದಾರು ಪರ್ಸು, ಯಾರ್ದಾರು ಜೇಬ್ ಕಳ್ತನ ಅಂದರೆ ಯಾರು ಹೊಣೆ, ಚೈನ್ ಕಳ್ತನ ಅಂದರೆ ಯಾರು ಹೊಣೆ, ಒಂದು CC ಕ್ಯಾಮ್ರಾ ಅಳವಡಿಸೋಕೆ ನಿಮ್ಗೆ ಯೋಗ್ಯತೆ ಇಲ್ವಾ? ಬೇಕಾದಷ್ಟು ತಂತ್ರಜ್ಞಾನ ಮುಂದುವರೆದಿದೆ, ಯಂತ್ರೋಪಕರಣಗಳಿದ್ದಾವೆ, ನಿಮಗೆ ಮಾಡೋದಕ್ಕೆ ಇಚ್ಛಾಶಕ್ತಿ ಇಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ಎಷ್ಟು ನಿಮ್ಮ ಮನೆಯಲ್ಲೂ ಹಿಂಗೆ ಇರ್ತೀರಾ? ನಿಮ್ಮ ಮನೆಯವರು ಕೂಡ ಇದೇ ರೀತಿ ಧೂಳು ಕುಡ್ಕೊಂಡು ಎಲ್ಲಿ ಬೇಕಲ್ಲಿ ಇರ್ಲಿಕ್ಕೆ ನೀವು ಬಿಡ್ತೀರಾ? ಇಲ್ಲಿ ಅಕಸ್ಮಾತ್ ಬಾಣಂತೀರು ಯಾರಾದ್ರೂ ಬಂದ್ರೆ ಅವ್ರಿಗೇನಾದ್ರು ಮಗುಗೆ ಹಾಲು ಉಣಿಸ್ಬೇಕು ಅಂದ್ರೆ ಎಲ್ಲಿದೆ ವ್ಯವಸ್ಥೆಯಲ್ಲಿ? ಇಲ್ಲಿ ಧೂಳು ಕುಡಿಯೋದ್ರ ಬದಲು ಆ ಡಿಪೋಲ್ಲೇ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ, ಅಲ್ಲೇ ತಾತ್ಕಾಲಿಕವಾಗಿ ನೀವು ಬಸ್ ನಿಲ್ದಾಣ ಮಾಡ್ಬೋದಿತ್ತಲ್ಲ. ಯಾಕೆ ಈ ರೀತಿ ನೀವು ಅವ್ಯವಸ್ಥೆಗೆ ಜನರನ್ನ ದೂಡ್ತಾ ಇದ್ದೀರಿ? ನನಗಂತೂ ಅರ್ಥ ಆಗ್ತಾ ಇಲ್ಲ ಸ್ವಾಮಿ. ಇನ್ನಾದ್ರೂ ಎಚ್ಚೆತ್ಕೊಳ್ಳದೆ ಇದ್ರೆ ನೀವು ಬಹುಶಃ ಇಲ್ಲಿರುವಂಥ ಜಲ್ಲಿ ಕಲ್ಲನ್ನ ಯಾವ್ದಾರ ಬಸ್ ಜೋರಾಗಿ ಬಂತು ಯಾರ್ದಾರು ತಲೆಗೆ ಹೊಡೆದ್ರು ಅನಾಹುತ ಆದ್ರೂ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ.